ಗುರು 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 ನೋಡು ಗುರು, ಏನೋ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಬಂದೆ. ಹೋಮ್ ಬೀಚ್ ಮಾತ್ರ ಸೂಪರು ಸೂಪರ್, ಮಸ್ತ್ ಅಂದರೆ ಮಸ್ತ್ ಗುರು. ಏನು ಸೀನು, ಏನು ಬೆಳಗ್ಗೆ ಬೆಳಗ್ಗೆ ಬರಬೇಕಾಗಿತ್ತು ನೋಡಿ. ಕೊನೆಗೆ ಹೋಮ್ ಬೀಚಿಗೆ ಬಂದಿದ್ದಾಯಿತು. ಇನ್ನೇನು ಮೋಜು ಮಸ್ತಿ ಮಾಡಿಕೊಂಡು ಹೋಗೋಣ ಇಲ್ಲಿಂದ. ಇನ್ನೂ ಟಿಫನ್ ಮಾಡಿಲ್ಲ, ಮಸ್ತಾಗಿದೆ, ತೋರಿಸ್ತೀನಿ ನಾ. ಆ ಬೀಚ್ ಸೌಂಡು ಸೂಪರು ಸೂಪರು. ಇಲ್ಲಿ ಫುಲ್ಲು ರೆಸ್ಟೋರೆಂಟ್ ಇದೆ, ಇಲ್ಲೇ ತಿನ್ನೋಣ ಅಂದ್ಕೊಂಡಿದ್ದೀರಿ. ನೋಡೋಣ, ಮೇ ಬಿ ಎಕ್ಸ್ಪೆನ್ಸಿವ್ ಇರ್ಬೋದು, ಹೋಗೋಣ. ಮಸ್ತಾಗಿದೆ ಹೋಮ್ ಬೀಚ್ ಮಾತ್ರ ಸೂಪರು ಸೂಪರ್. ಮಸ್ತಲ್ಲ ಮಸ್ತಲ್ಲ ಬೀಚ್. ಆಕ್ಚುಲಿ ಇಲ್ಲಿ ತುಂಬಾ ಚೆನ್ನಾಗಿರೋ ನಾನ್ ವೆಜ್ ಸಿಗುತ್ತೆ, ಬಟ್ ನನ್ನ ಇಂಟೆನ್ಷನ್ ಏನಂದ್ರೆ ಮಲ್ಪೆಗೆ ಹೋಗಿನೇ ಒಳ್ಳೆ ಫಿಶ್ ಸೀ ಫುಡ್ ತಿನ್ಬೇಕಂತ ನಮ್ಮ ಪ್ಲಾನ್ ಇರೋದು. ಹಂಗಾಗಿ ಬರೀ ಚಿಕನ್ ಆರ್ಡರ್ ಮೊದಲೇ ಹೇಳ್ಬೇಕು ತಾನೇ, ಉಪವಾಸ ಇರಬೇಕು ಇವತ್ತು ಫುಲ್ ದಿನ ಅಂತ. ನಮ್ಗೆ ಈ ಥರ ವಾಟರ್ ಬಾಟ್ಲು ಬೆಳಗಿಂದ ಹೊಟ್ಟೆಗೆ ಏನಿಲ್ಲ, ಫುಲ್ ಟಯರ್ಡ್ ಇದ್ದೀವಿ. ಇವಾಗ ಆರ್ಡರ್ ಬರುತ್ತೆ. ಆರ್ಡರ್ ಬಂದಿದ ತಕ್ಷಣ ಯಾವ ಥರ ತಿಂತೀವಿ ಅಂದರೆ ಕೇಳ್ಬೇಕು ನಮ್ಮ ಮಾಸ್ತರ್ಗೆ. ಏನಂದ್ರೆ ಎಲ್ಲರೂ ಪರೋಟ ಆರ್ಡರ್ ಮಾಡಿದ್ದಾರೆ, ಮುಂದ್ಗಡೆ ಬರೋದು ಘಾಟ್ ಸೆಕ್ಷನ್. ಫ್ಯೂಚರ್ ಗೊತ್ತಾಗ್ತಾ ಇದೆ. ಹೌದಾ? ಹೌದಾ? ಹೆಲ್ದಿ ನಾವೇ ಮಾಡಲ್ಲ, ಇನ್ನ ನೀನೇ ಮಾಡ್ತೇವೆ ನೋಡಪ್ಪ. ನೀನೇ ಲೇಟ್ ಆಗಿದ್ದು ಹುಡುಗಿರಿಂದ ರೆಡಿ 2 ಸಲ ಡ್ರೆಸ್ ಚೇಂಜ್ ಮಾಡೋದು. ಪಂಚೆ ಕಟ್ಕೊಂಡೆ, ಬನೀನ್ ಹಾಕೊಂಡೆ, ತಕ್ಕೊಂಡೆ ಅಂತ ಇವರೇ ಮಾಡಿದ್ರು. ಇಲ್ಲ ನಿಮ್ಮಿಂದ ಲೇಟ್ ಆಗಿರೋಲ್ಲ. ಓಕೆ ಓಕೆ. ಚಂದ್ರು ಅವ್ರು ವೆಜ್ ತಿಂತಾ ಇದ್ದಾರೆ, ಅವ್ರಿಗೆ ಅವ್ರ ಜೀವನನೇ ಬೇಜಾರಾಗಿದೆ. ನಾಳೆ ಯಾವಾಗ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಪ್ಪ ಅಂತ ಮುಂಡ ಮಾಡಿದ್ದಾರೆ. ಓಕೆ, ಊಟ ಬರಲಿ, ತಿಂತೀವಿ. ಬಾಯ್ ಬಾಯ್. ನೋಡಿ ಗೈಸ್, ಊಟ ಮಾಡ್ತಿದ್ದಾರೆ ಎಲ್ಲರೂ. ಊಟ ಏನೋ ಸುಮಾರಾಗಿತ್ತು, ಪರವಾಗಿಲ್ಲ. ಊಟ ಚೆನ್ನಾಗಿದೆಯಾ? ನಮ್ಮಣ್ಣ ವೆಜ್ ತಿಂತಿದ್ದಾನೆ ಇಲ್ಲಿ. ಇದು ತುಂಬ ಹಳೆ ಕಾಲದ ಗಾಡಿ ಅಂತೆ, ಡೀಸೆಲ್ ಗಾಡಿ ಅಂತ ಇದು. ಹ್ಯಾಂಡ್ ವಾಶ್, ಫೈನಲಿ ಹ್ಯಾಂಡ್ ವಾಶ್. ಊಟ ಹೆಂಗಿತ್ತು? ಊಟ ಇತ್ತು, ಆದರೆ ನಮ್ಮ ಉತ್ತರ ಕನ್ನಡಕ್ಕಾಗತ್ತೆ ಇರ್ತಿದ್ದಿಲ್ಲ. ಬೇರೆ ಕಡೆ ಬಂದಿದ್ದೀವಿ ಅಂದಮೇಲೆ ಬೇರೆ ಕಡೆ ಅಡ್ಜಸ್ಟ್ ಮಾಡ್ಕೊಬೇಕಲ್ವಾ, ಅದಕ್ಕೆ ತಿಂದಿರೋದು. ಮತ್ತೆ ಗಾಯ್ಸ್, ಊಟ ಮಾತ್ರ ಸುಮಾರಾಗಿತ್ತು. ಬಿಲ್ ಮಾತ್ರ 1500 ಆಗಿದೆ. ಇವಾಗ ಏನಿಲ್ಲ, 1 ಅವರ್ಗೆ ಹೋಗೋದೆ. ಇಲ್ಲೇನೋ ಡ್ರೈ ಫ್ರೂಟ್ಸ್ ತೊಗೊತಿದ್ದಾರೆ, ನಮ್ಮ ಹುಡುಗರೆಲ್ಲ ಡ್ರೈ ಫ್ರೂಟ್ಸ್ ತೊಗೊತಿದ್ದಾರೆ. ಊಟ ಏನೋ ಅಷ್ಟೊಂದು ಸರಿ ಇರಲಿಲ್ಲ, ಆದ್ರೂ ಔಟ್ಸೈಡ್ ಬಂದಿದ್ದೀರಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಇನ್ನೇನು ಇವಾಗ ಹೋದರೆ ಡೈರೆಕ್ಟ್ 1 ಅವರ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಸರ್? 1 ಅವರ? ಇಲ್ಲಿ ಎಷ್ಟು ಕಿಲೋಮೀಟ್ರ್ 1 ಅವರ? ಹೆಚ್ಚಿನ ಮಾಹಿತಿಗಾಗಿ ಡ್ರೈವರನ್ನು ಸಂಪರ್ಕಿಸಿ. 60 1-2 ಅವರ್ ಆಗುತ್ತಾ ರೀಚ್ ಆಗೋಕ್ಕೆ? 1.5 ಅವರ್ ಅಂತೆ. ಸ್ವಲ್ಪ ಬೇಗ ರೀಚ್ ಆದರೆ ಪ್ಲೇಸಸ್ ಎಲ್ಲ ಕವರ್ ಮಾಡ್ಬೋದು. ನೋಡೋಣ ಏನೇನಾಗುತ್ತೆ ಅಂತ. ಬನ್ನಿ, ಬಾಯ್ ಬಾಯ್. ವಿಡಿಯೋ ಅಷ್ಟೊಂದು ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಸುಸ್ತಾಗ್ತಿದೆ ಟ್ರಾವೆಲ್ ಮಾಡಿ ಮಾಡಿ. ಡೈರೆಕ್ಟ್ 1 ಅವರಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಹೇಳ್ಬಿಡು ಸರ್, ಇನ್ನೊಂದ್ಸತಿ ಹೇಳ್ಬಿಡಿ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿಗಳು. ಗೈಸ್, ಫೈನಲಿ ಬೋಟ್ ಫಿಕ್ಸ್ ಆಗಿದೆ. ಪ್ರೈವೇಟ್ ಬೋಟ್ ಬುಕ್ ಮಾಡಿದ್ದೀವಿ ನಾವು. ಎಲ್ಲರೂ 9 ಜನ ಸೇರಿಕೊಂಡು ಹೋಗೋಣ, ಎಂಜಾಯ್ ಮಾಡೋಣ. ತುಂಬ ಪ್ಲೇಸಸ್ ಇದೆ ಅಂತೆ ಒಳಗಡೆ, ಅಡ್ವೆಂಚರ್ ಸಖತ್ತಾಗಿರುತ್ತಂತೆ. ನೋಡೋಣ ಏನೇನಾಗುತ್ತೆ, ನೋಡೋಣ. ಬನ್ನಿ, ಲೆಟ್ಸ್ ಗೋ. ಫೈನಲಿ ನಮ್ಮ ಬೋಟ್, ಪ್ರೈವೇಟ್ ಬೋಟ್ ಬಂದಾಯ್ತು. ಬರ್ತಿದ್ದಾರೆ ಎಲ್ಲರೂ. ಮಾಸ್ತರ್ ಹುಷಾರು, ಹುಷಾರು ಹುಷಾರು. ಬನ್ನಿ ಬನ್ನಿ ಎಲ್ಲರೂ. ಬಂದ್ರು, ಕುತ್ಕೊಳ್ಳಿ. ಏಯ್ ಓಕೆ,
ಅಲ್ಲಿ ನಿಲ್ಸ್ತಾರಲ್ಲ ಸೆಕೆಂಡ್ ಪ್ಯಾಕೇಜ್ ಅಲ್ಲಿ ಕೇರಳ ಸ್ಟೈಲ್ ಅಲ್ಲಿ ನಿಲ್ಸ್ತಾರೆ. ಅವಾಗ ಅವ್ರು ಬೇಕಿದ್ರೆ ನಿಮ್ಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಹೇಳಿದ್ರೆ ಮುಗಿತು ಅವರಿಗೆ. ಡೈಲಿ ರೂಟೀನ್ ಅವ್ರದ್ದು ಸೆಕೆಂಡ್ ಪ್ಯಾಕೇಜ್ ಅಂದ್ಕೊಳ್ಳಿ ಗೊತ್ತಾಗುತ್ತೆ. ಅಂದ್ರೆ ಎಲ್ಲಿ ಫೋಟೋ ತಕ್ಕೋಬೇಕು ನಮಗೆ ಗೊತ್ತಿಲ್ಲ. ಅಲ್ಲ ಅವ್ರು ನಿಲ್ಸ್ತಾರಲ್ಲಿ ಸೆಕೆಂಡ್ ಪ್ಯಾಕೇಜ್ ಅಲ್ಲಿ. ಫಸ್ಟ್ ಇದ್ರಲ್ಲಿ ಹೋದ ತಕ್ಷಣ ಲಕ್ಷ್ಮಣ ಹೇಳೋರಿಗೆ ಅಣ್ಣ ಎಲ್ಲ ಇನ್ಫಾರ್ಮೇಶನ್ ಕೊಡ್ಬೇಕು. ಓಕೆ ಓಕೆ ಲೆಟ್ಸ್ ಗೋ ಇನ್ಫಾರ್ಮೇಶನ್ ಕೊಡೋ ಅವಶ್ಯಕತೆ ಇರಲ್ಲ, ಹೋಗ್ತಾ ಗೊತ್ತಾಗ್ಬಿಡುತ್ತೆ. ನೀನ್ ಫೋನ್ ತೆಗಿ. ಗಾಯ್ಸ್ ಹೋಗ್ತಿದೀವಿ ಇನ್ನ ಹೋಗಿಲ್ಲ ಹೆಪ್ ಹೆಪ್ ಹೇಳ್ರ ಹೆಪ್ ಹೆಪ್. ಫೈನಲಿ ಸ್ಟಾರ್ಟ್ ಆಯ್ತು ಗಣಪತಿ ಬಾಪ್ಪ. ನಮ್ಮ ಬೋಟು ನಿಧಾನ ಗುರು ನಿಧಾನ. ಓ ಸಾಲು ಬರೋಣ ಪುಟಗಳೇ. ಹೋಗ್ತಿದ್ದೇವೆ ಕೇರಳಗೆ. ಒಂದು ವರ್ಷದಿಂದ ಪ್ಲಾನ್ ಮಾಡ್ತಿರೋದು ಬೋಟ್ಗೆ ಹೋಗ್ಯಕ್ಕೆ. ಇವಾಗ ಹೋಗ್ತಿದ್ದೀವಿ. ಮಾಸ್ತರ್ ಹೆಂಗ ಅನ್ಸಿದೆ? ತುಂಬಾ ಒಳ್ಳೆಯದು. ಫಸ್ಟ್ ವಿಸಿಟ್ ಪ್ಲೇಸ್ ಇದು ಮ್ಯಾಂಗ್ರೋವ್ ಪಾಯಿಂಟ್ ಅಂತ ನೋಡಿ. ಇಲ್ಲಿ ಮನೆಯಲ್ಲೂ ವಾಸಿಸ್ತಿದ್ದಾರೆ ಎಲ್ಲ ಜನ. ಇವ್ರನ್ನೆಲ್ಲ ಏನಂತಾರೆ ಹೇಳು? ಯಾವ ಪೀಪಲ್ಸ್ ಅಂತಾರೆ? ಅದೊಂದು ಸಸ್ಯವರ್ಗ, ಟೈಪ್ ಆಫ್ ಸಸ್ಯವರ್ಗ. ನೋಡಿ ವ್ಯೂ ಹೆಂಗಿದೆ. ಇದು ಕೇರಳ ಸ್ಪಾಟ್ ಅಂತೆ ನೋಡಿ. ಕೇರಳಗಂತೂ ಹೋಗಕ್ಕಾಗಿಲ್ಲ. ಏನಂದ ನನಗಂದ್ರೆ ಸಾಕಾಗ್ಬಿಟ್ಟಿದೆ. ಮೀನಾಕ್ಷಿ ನೋಡಿ ಗ್ಯಾಸ್ ಏನೆಲ್ಲ ಹೇಳ್ತಿದ್ದಾರೆ ಇವರೆಲ್ಲ. ಅವ್ನು ನಾನ್ ವೆಜ್ ಬೇರೆ ಅದಕ್ಕೆ ಕಡಿದಾರು ಮುಂಡ ಮಾಡಿದ್ದಾನೆ. ನೀ ಮಿಡಲ್ ಹೆಂಗ್ ಮಾಡ್ಬೇಕು? ಕೆಂಪರೋಡ್ ದುಡೆಮೆ ಎಲ್ಲ ಮುಗೀತು. ಇನ್ನೇ ಹೋಗ್ತಿದೀವಿ. ನೆಕ್ಸ್ಟ್ ಇವಾಗ ಎಲ್ಲೇ? ಮ್ಯಾಂಗ್ರೋವ್ ಫಾರೆಸ್ಟ್, ಪಾಂಡಾ ಫಾರೆಸ್ಟ್ ಅಂತೆ. ಅಲ್ಲಿಗೆ ಹೋಗಿ ಡ್ಯಾನ್ಸು ಗೈಸ್. ಫೈನಲಿ ಕಾಂಡ್ಲಾ ಫಾರೆಸ್ಟ್ಗೆ ಬಂದಿದ್ದೀವಿ. ಈ ಥರ ಇದೆ ನೋಡಿ ಗೈಸ್. ವಾವ್. ₹10 ಒಂದು ಟಿಕೆಟ್ ಏನೋ ಅನ್ಸುತ್ತೆ. ಮೇ ಬಿ ಹೋಗೋಣ. ನೋಡಿ ಈ ಥರ ಇದೆ ಟ್ರಕ್ಕಿಂಗ್. ಏನಿದು ವುಡ್ಡಿಂದ ಬ್ರಿಡ್ಜ್ ಮಾಡಿದ್ದಾರೆ ಕಂಪ್ಲೀಟ್. ಮ್ಯಾಪ್ ನೋಡ್ಕೊಳ್ಬಿಡಿ ಇವಾಗಲೇ, ಮತ್ತೆ ದಾರಿ ತಪ್ಪಬಾರ್ದಲ್ಲ. ಸೊ ಬಾ ಮಚ್ಚ, ಹೇಗಿದೆ ಮಚ್ಚ? ನೋಡಿ ಈ ತರ ಇರುತ್ತೆ ನೋಡು ಕಾಂಡ್ಲಾ ವಾಕ್. ಇದು ಆಕ್ಚುಲಿ ಮಿಸ್ ಆಗ್ತಿತ್ತು. ಇದು ನನ್ನ ಒಂದೊಂದು ತಿಳುವಳಿಕೆಯಿಂದ ಇರೋ ನಾಲೆಜ್ ಇಂದ ಇದನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಗ್ರೀನ್ ಬೇಕಿದೆ ಸ್ವಲ್ಪ ಬ್ಯಾಕ್ ಸೈಡ್ ತಗೋ, ಎಷ್ಟು ಸಕಲಾಗಿದೆ ಅದು. ಎಂಜಾಯ್ ಮಾಡಿ ಗಾಯ್ಸ್, ಕಂಪ್ಲೀಟ್ ಎಂಜಾಯ್ ಮಾಡಿ. ಗ್ರೀನರಿ ಗ್ರೀನರಿ ಗ್ರೀನರಿ. ಅಲ್ಲಿಂದ ಡೈರೆಕ್ಟ್ ಆಗಿ ಮುರುಡೇಶ್ವರಕ್ಕೆ ಬಂದಿದ್ದೀನಿ. ನೋಡಿ ಮುರುಡೇಶ್ವರ ಬೀಚ್.
ವಾ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಮುರುಡೇಶ್ವರ ಶಿವಂದು ಸ್ಟ್ಯಾಚು. ಬಿಜಾಪುರಲ್ಲಿ ಮತ್ತು ರಾಮದುರ್ಗದಲ್ಲಿ ನೋಡಿದ್ದೀನಿ, ಬಟ್ ಇದೇ ಫಸ್ಟ್ ಟೈಮ್. ಫಾರ್ ದ ಫಸ್ಟ್ ಟೈಮ್ ನೋಡ್ತಿರೋದು. ಹೊರಗಡೆ ದರ್ಶನ ಮಾಡಲ್ಲ, ಯಾಕಂದ್ರೆ ತುಂಬ ರಶ್ ಇದೆ. ಉಡುಪಿಗೆ ಬೇಗ ಹೋಗ್ಬೇಕು. ಇಲ್ಲಿಂದ ಡೈರೆಕ್ಟ್ ಉಡುಪಿಯಲ್ಲಿ ಹೋಗಿ ಸ್ಟೇ ಮಾಡೋದು. ನೋಡ್ತಾನೆ ಇರಬೇಕು ಅನಿಸ್ತಿದೆ. ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡು. ಫೈನಲಿ ನೋಡಿದ್ದಾಯ್ತು, ಇನ್ನೇನು ಹೋಗೋಣ. ನೆಕ್ಸ್ಟ್ ಉಡುಪಿಗೆ ಹೋಗೋಣ. ಬಾ ನೋಡ್ತಾನೆ ಇರ್ಬೇಕು ಅಂತದೆ. ಓಕೆ, ಮುರುಡೇಶ್ವರ ನೋಡಿದ್ದಾಯ್ತು. ಇವಾಗ ಸಣ್ಣದಾಗಿ ಟೀ ಬ್ರೇಕ್ ಆದಮೇಲೆ ಡೈರೆಕ್ಟ್ ಉಡುಪಿ. ಓಕೆ ಗೈಸ್, ಈಗ ಜಸ್ಟ್ ಮಲ್ಪೆಗೆ ರೀಚ್ ಆಗಿದ್ದೀವಿ. ರೂಮ್ ಹುಡುಕ್ತಿದ್ದೀವಿ. ನಮ್ಮ ಬಜೆಟ್ ತಕ್ಕಂಗೆ ರೂಮ್ ನಮ್ಗೆ ಬೇಕು, ಅದಕ್ಕೆ ರೂಮ್ ಹುಡುಕ್ತಿದ್ದೀವಿ. ಮುಂದೆ ಹೋಗ್ತಿದ್ದೀವಿ, ಸಿಗುತ್ತೆ. ಇವರೆಲ್ಲರೂ ಹೋಗ್ತಿದ್ದೀವಿ. ಹುಡುಗಿರು ಹಿಂದೆನೂ ಬರ್ತಿದ್ದಾರೆ. ನಡಿ ಹೋಗೋಣ. ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆ ಮಲ್ಪೆಯಲ್ಲಿ ರೂಮ್ ಮಾಡಿ, ಮಲ್ಪೆ ಅಲ್ಲ ಸಾರಿ ಉಡುಪಿ, ಇದು ಉಡುಪಿಲಿ ಕಷ್ಟಪಟ್ಟು ರೂಮ್ ಮಾಡಿ ರಾತ್ರಿ 12 ಗಂಟೆಗೆ ರೂಮ್ ಮಾಡಿದ್ದೀವಿ. ಇಲ್ಲಿಂದ ಧರ್ಮಸ್ಥಳ ಹೋಗ್ಬೇಕು. ನೋಡಿ ಇವ್ರು ಹೆಂಗೆ ಬಿತ್ಕೊಂಡಿದ್ದಾರೆ. ಇಲ್ಲಿಂದ ಫ್ರೆಶ್ ಆಗಬೇಕು. ಇವಾಗ ಫಸ್ಟ್ ನಾನು ಫ್ರೆಶ್ ಆಗ್ತೀನಿ, ಆಮೇಲೆ ರೂಮ್ ಆಗಲಿ. ಸರಿ, ಫ್ರೆಶ್ ಆಗೋಣ. ಮತ್ತೆ ಬಿಸಿಲು, ಚಪ್ಪಲಿ ಬೇರೆ ಹಾಕೊಂಡಿಲ್ಲ.